ಯಾವ್ದಾದ್ರು ಒಂದು ವಿಷಯವನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಯಾವಾಗ್ಲೂ ಒಂದ್ ಮಾತ್ ಹೇಳ್ತೀವಿ, ಎಂಡ್ ಗೋಲ್ ಮೇಲೆ ಫೋಕಸ್ ಮಾಡಿ. ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಬಯಸ್ತಿರೋ ಫೈನಲ್ ರಿಸಲ್ಟ್ ನ ಮಾತ್ರ ಇಮ್ಯಾಜಿನ್ ಮಾಡಿ ಅಂತ. ಅದು 100% ಕರೆಕ್ಟ್, ಹಾಗೆ ಮಾಡ್ಬೇಕು ಕೂಡ. ಆದ್ರೆ ನಿಮ್ಮಲ್ಲಿ ತುಂಬಾ ಜನ ಪ್ರತಿದಿನ ನಿಮ್ಮ ಗೋಲ್ಸ್, ಡಿಸೈರ್ಸ್ ಮತ್ತು ಡ್ರೀಮ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಅದನ್ನ ಇಮ್ಯಾಜಿನ್ ಮಾಡ್ತೀರಾ, ಫೀಲ್ ಮಾಡೋಕೆ ಟ್ರೈ ಮಾಡ್ತೀರಾ, ಪಾಸಿಟಿವ್ ಆಗಿರೋಕೆ ಪ್ರಯತ್ನ ಮಾಡ್ತೀರಾ. ಆದ್ರೆ ಇಷ್ಟೆಲ್ಲ ಮಾಡಿದ್ರು ನಿಮ್ಗೆ ಬೇಕು ಅಂತ ಬಯಸ್ತಿರುವ ರಿಸಲ್ಟ್ ರಿಯಾಲಿಟಿ ಆಗ್ತಾ ಇಲ್ಲ. ಆಗ ನಿಮ್ಮ ಮನ್ಸಲ್ಲಿ ಒಂದು ಕ್ವೆಶ್ಚನ್ ಬರುತ್ತೆ, ಯಾಕೆ ನಂಗೆ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ? ನೀವು ಲಾ ಆಫ್ ಅಟ್ರಾಕ್ಷನ್ ಮೇಲೆ ಕಂಪ್ಲೀಟ್ ಬಿಲೀಫ್ ಇಟ್ಟಿದ್ದೀರಾ. ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್ ಮೇಲೆ ನಂಬಿಕೆ ಇದೆ. ಗಾಡ್, ಯೂನಿವರ್ಸ್ ಇವೆಲ್ಲ ಮೇಲೆ ಕೂಡ ನಂಬಿಕೆ ಇದೆ. ಆದ್ರೆ ಮ್ಯಾನಿಫೆಸ್ಟೇಷನ್ ಮಾತ್ರ ಆಗ್ತಾ ಇಲ್ಲ. ಆಗ ಮತ್ತೆ ಅದೇ ಪ್ರಶ್ನೆ, ಯಾಕೆ ಇದು ಬೇರೆ ಜನರಿಗೆ ವರ್ಕ್ ಆಗುತ್ತೆ ಆದ್ರೆ ನಂಗೆ ಮಾತ್ರ ವರ್ಕ್ ಆಗ್ತಾ ಇಲ್ಲ? ಯಾಕಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ನಿಮ್ಗೆ ಗೊತ್ತಿಲ್ಲದ ಕೆಲವು ಬ್ಲಾಕ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಆ ಬ್ಲಾಕ್ಸ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಗೆ ದೊಡ್ಡ ಅಡ್ಡಿ ಆಗಿವೆ. ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಮ್ಯಾನಿಫೆಸ್ಟೇಷನ್ ನ ಹೇಗೆ ಸಪೋರ್ಟ್ ಮಾಡುತ್ತೆ, ನಿಮ್ಮನ್ನು ನಿಮ್ಮ ಡಿಸೈರ್ಸ್ ಜೊತೆಗೆ ಎಷ್ಟು ಅಲೈನ್ ಮಾಡುತ್ತೆ ಅನ್ನೋದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಇರುವ ಬಿಲೀಫ್ಸ್ ಮತ್ತೆ ಥಾಟ್ಸ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿವೆ. ಅದಕ್ಕೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಚೇಂಜ್ ಆದ್ರೆ ನಿಮ್ಮ ಬಿಲೀಫ್ಸ್ ಚೇಂಜ್ ಆಗುತ್ತೆ. ಬಿಲೀಫ್ಸ್ ಚೇಂಜ್ ಆದ್ರೆ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ. ಮತ್ತೆ ವೈಬ್ರೇಷನ್ ಚೇಂಜ್ ಆದ್ರೆ ನಿಮ್ಮ ರಿಯಾಲಿಟಿ ಕೂಡ ಚೇಂಜ್ ಆಗಲು ಶುರು ಆಗುತ್ತೆ. ಈಗ ನೋಡಿ, ತುಂಬಾ ಜನರಿಗೆ ದೊಡ್ಡ ದೊಡ್ಡ ಗೋಲ್ಸ್ ಇದೆ, ಡಿಸೈರ್ಸ್ ಇದೆ, ಡ್ರೀಮ್ಸ್ ಕೂಡ ಇದೆ. ಆದ್ರೆ ಆ ಡ್ರೀಮ್ಸ್ ಜೊತೆಗೆ ಅವರಿಗೆ ಗೊತ್ತಿಲ್ಲದೆ ಕೆಲವು ಲಿಮಿಟಿಂಗ್ ಬಿಲೀಫ್ಸ್ ಮತ್ತೆ ಮೆಂಟಲ್ ಬ್ಲಾಕ್ಸ್ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಇರುತ್ತೆ. ಆ ಬ್ಲಾಕ್ಸ್ ಅವರನ್ನ ಸಕ್ಸಸ್ ಇಂದ ದೂರ ಇಡುತ್ತೆ. ಸೊ ಇವತ್ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸರ್ಸೈಸ್ ಹೇಳ್ತೀನಿ. ನಿಮ್ಮ ಲೈಫ್ ಚೇಂಜ್ ಆಗ್ಬೇಕಂದ್ರೆ ಮೊದಲು ಆ ಹಿಡನ್ ಬ್ಲಾಕ್ ನ ಐಡೆಂಟಿಫೈ ಮಾಡ್ಬೇಕು, ಆಮೇಲೆ ಅದನ್ನ ಬ್ರೇಕ್ ಮಾಡ್ಬೇಕು. ಈಗ ಆ ಬ್ಲಾಕ್ ನ ಹೇಗೆ ಐಡೆಂಟಿಫೈ ಮಾಡೋದು? ಸೊ ಈಗ ನೀವು ತುಂಬಾ ದಿನದಿಂದ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಬಯಸ್ತಿರುವ ಆದ್ರೆ ಇನ್ನೂ ಸಿಗದೇ ಇರುವ ಒಂದು ಗೋಲ್ ನ ಮಾತ್ರ ಚೂಸ್ ಮಾಡಿ. ಆಮೇಲೆ ನಿಮ್ಗೆ ನೀವು ಒಂದು ಕ್ವೆಶ್ಚನ್ ನ ಕೇಳ್ಕೊಳ್ಳಿ, ನಂಗೆ ಈ ಗೋಲ್ ಯಾಕೆ ಅಚೀವ್ ಮಾಡೋಕೆ ಆಗ್ತಾ ಇಲ್ಲ ಅಂತ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಈ ಕ್ವೆಶ್ಚನ್ ಗೆ ಆನ್ಸರ್ ಹುಡ್ಕೋವಾಗ ಹೊರಗಿನ ರೀಸನ್ಸ್ ನ ಬ್ಲೇಮ್ ಮಾಡ್ಬೇಡಿ. ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ರಾಂಗ್ ಪ್ಲೇಸ್ ಅಲ್ಲಿ ಇದ್ದೀನಿ, ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರು ನಂಗೆ ಹೆಲ್ಪ್ ಮಾಡ್ತಾ ಇಲ್ಲ, ಈ ತರ ರೀಸನ್ಸ್ ನ ನಾನು ಹುಡ್ಕೋಕೆ ಹೇಳ್ತಾ ಇಲ್ಲ. ಯಾಕೆಂದ್ರೆ ಇವೆಲ್ಲ ಹೊರಗಿನ ಸಿಚುವೇಶನ್ಸ್. ಆದ್ರೆ ಮ್ಯಾನಿಫೆಸ್ಟೇಷನ್ ನ ಸ್ಟಾಪ್ ಮಾಡೋದು ಹೊರಗಿನ ಸಿಚುವೇಶನ್ ಅಲ್ಲ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಇರುವ ಬಿಲೀಫ್. ಅದಕ್ಕೆ ಹೊರಗಿನ ಎಕ್ಸ್ಕ್ಯೂಸಸ್ ನ ಬಿಟ್ಟು ನಿಮ್ಮೊಳಗೆ ಇರುವ ನಿಜವಾದ ರೀಸನ್ ಏನು, ನೀವು ಯಾಕೆ ಮ್ಯಾನಿಫೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ, ಯಾಕೆ ಆ ಗೋಲ್ ನ ಅಚೀವ್ ಮಾಡೋಕೆ ಆಗ್ತಾ ಇಲ್ಲ. ಮೇ ಬಿ ನೀವು ಕೆಲಸಗಳನ್ನ ನಾಳೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಲೇಜಿ ಆಗಿದ್ದೀರಾ, ಅಥವಾ ನಿಮ್ಮ ಮೈಂಡ್ ಆಂಗ್ಸೈಟಿ ಇಂದ ತುಂಬಿದೆ, ಅಥವಾ ಸ್ಟ್ರೆಸ್ ಇಂದ ತುಂಬಿದೆ. ಮೇ ಬಿ ನಿಮ್ಮ ಮೇಲೆ ನಿಮ್ಗೆ ಡೌಟ್ ಇದೆ, ಇದು ನಂಗೆ ಆಗಲ್ಲ ಅನ್ನೋ ಫಿಯರ್ ಇದೆ, ಅಥವಾ ನೀವು ಮಾಡ್ಬೇಕಾದ ಕೆಲಸಗಳಿಗೆ ಸರಿಯಾಗಿ ಅಟೆನ್ಷನ್ ಕೊಡ್ತಾ ಇಲ್ಲ. ಸೊ ನಿಮ್ಮ ಮೈಂಡ್ ಒಳಗೆ ಇರುವ ಬ್ಲಾಕ್ ಏನು? ನಿಮ್ಮ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಯಾವ ಹ್ಯಾಬಿಟ್ ನಿಮ್ಮನ್ನ ಹಿಂದುಳಿಯುವಂತೆ ಮಾಡ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ. ಯಾಕಂದ್ರೆ ಅದು ನಿಮ್ಮ ಲೈಫ್ ಅಲ್ಲಿ ಇರುವ ಬಿಗ್ಗೆಸ್ಟ್ ಬ್ಲಾಕ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ತುಂಬಾ ಸ್ಟೂಡೆಂಟ್ಸ್ ಗೆ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು ಅಂತ ಇರುತ್ತೆ, ಆದ್ರೆ ಅವರು ಲೇಜಿ ಆಗಿರ್ತಾರೆ. ಮತ್ತೆ ದಿನ ಹೇಳ್ತಾ ಇರ್ತಾರೆ, ನಂಗೆ ಸ್ಟಡೀಸ್ ಇಷ್ಟ ಇಲ್ಲ, ಓದೋದು ಇಷ್ಟ ಇಲ್ಲ. ಆಮೇಲೆ ಎಕ್ಸಾಮ್ ಟೈಮ್ ಬಂದಾಗ ಮಾತ್ರ ನಾನು ಒಳ್ಳೆ ಸ್ಕೋರ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಅವರು ಮೊದಲೇ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಬ್ಲಾಕ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದೇ ತರ ತುಂಬಾ ಜನ ಡ್ರೀಮ್ ಜಾಬ್ ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಬಯಸ್ತಾರೆ, ಆದ್ರೆ ದಿನ ಏನ್ ಹೇಳ್ತಾರೆ, ನನ್ನಲ್ಲಿ ಟ್ಯಾಲೆಂಟ್ ಇಲ್ಲ, ನನ್ನಲ್ಲಿ ಸ್ಕಿಲ್ ಇಲ್ಲ, ನಾನು ತುಂಬಾ ಶೈ, ನಂಗೆ ಕಾನ್ಫಿಡೆನ್ಸ್ ಇಲ್ಲ, ನಂಗೆ ಸರಿಯಾಗಿ ಮಾತಾಡೋಕೆ ಬರಲ್ಲ, ನಂಗೆ ಇಂಟರ್ವ್ಯೂ ಕಾಲ್ಸೇ ಬರಲ್ಲ. ಹೀಗೆ ರಿಪೀಟೆಡ್ ಆಗಿ ನೆಗೆಟಿವ್ ಮಾತುಗಳನ್ನೇ ಹೇಳ್ತಾ ಇರ್ತಾರೆ. ಸೊ ನಿಮ್ಮ ಬ್ಲಾಕ್ಸ್ ಯಾವುದು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೇಕು. ನಿಮ್ಮನ್ನೇ ನೀವು ಮತ್ತೆ ಮತ್ತೆ ಒಂದು ಕ್ವೆಶ್ಚನ್ ನ ಕೇಳಿ, ನಾನು ಯಾಕೆ ಮ್ಯಾನಿಫೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ? ಆಮೇಲೆ ಆ ರೀಸನ್ ನ ಐಡೆಂಟಿಫೈ ಮಾಡಿದ್ಮೇಲೆ ಅದಕ್ಕೆ ಆಪೋಸಿಟ್ ಆಗಿರುವ ಒಂದು ಪಾಸಿಟಿವ್ ಅಫರ್ಮೇಷನ್ ನ ಕ್ರಿಯೇಟ್ ಮಾಡಿ. ಮತ್ತೆ ಆ ಪಾಸಿಟಿವ್ ಅಫರ್ಮೇಷನ್ ನ ಮತ್ತೆ ಮತ್ತೆ ರಿಪೀಟ್ ಮಾಡಿ. ಎಷ್ಟು ಸಲ ಅಂದ್ರೆ ಆ ಅಫರ್ಮೇಷನ್ ನಿಮ್ಮ ಮೈಂಡ್ ಒಳಗೆ ಡೀಪ್ ಆಗಿ ಹೋಗೋವರೆಗೂ ರಿಪೀಟ್ ಮಾಡಿ. ಯಾಕಂದ್ರೆ ಹೀಗೆ ನೀವು ಆ ಓಲ್ಡ್ ಬ್ಲಾಕ್ ನ ಚೇಂಜ್ ಮಾಡಬಹುದು. ಈ ಮೈಂಡ್ ಹ್ಯಾಕ್ ಮೂಲಕ ನಿಮ್ಮ ಮೈಂಡ್ ನ ರೀಪ್ರೋಗ್ರಾಮ್ ಮಾಡಬಹುದು. ಸೊ ಈ ಪಾಸಿಟಿವ್ ಅಫರ್ಮೇಷನ್ಸ್ ನ ಹೇಗೆ ಕ್ರಿಯೇಟ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್, ನಿಮ್ಮ ಮೈಂಡ್ ಅಲ್ಲಿ ನಂಗೆ ಸ್ಟಡೀಸ್ ಇಷ್ಟ ಇಲ್ಲ ಅಂತ ಬಿಲೀಫ್ ಇದ್ರೆ ಅದನ್ನ ರೀಪ್ಲೇಸ್ ಮಾಡಿ, ನಂಗೆ ಸ್ಟಡೀಸ್ ಅಂದ್ರೆ ತುಂಬಾ ಇಷ್ಟ, ನಂಗೆ ಈ ಸಬ್ಜೆಕ್ಟ್ ಈಸಿಯಾಗಿ ಅರ್ಥ ಆಗುತ್ತೆ, ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದೀನಿ. ಈ ಹೊಸ ಥಾಟ್ ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಫೀಡ್ ಮಾಡ್ಬೇಕು. ಅಂದ್ರೆ ನೀವು ನಿಮ್ಮ ಮೈಂಡ್ ನ ರೀಪ್ರೋಗ್ರಾಮ್ ಮಾಡ್ಬೇಕು. ಈಗ ನಿಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಗೆ 1 ಅಥವಾ 2 ಅಫರ್ಮೇಷನ್ಸ್ ಚೂಸ್ ಮಾಡಿ, ಮತ್ತೆ ದಿನ ಪೂರ್ತಿ ಎಷ್ಟು ಆಗುತ್ತೆ ಅಷ್ಟು ಸಾರಿ ರಿಪೀಟ್ ಮಾಡಿ. ನೀವು ಆ ಅಫರ್ಮೇಷನ್ಸ್ ನ ಎಷ್ಟು ಸಾರಿ ರಿಪೀಟ್ ಮಾಡ್ತೀರಾ ಅಷ್ಟು ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಡೀಪ್ ಆಗಿ ಹೋಗುತ್ತೆ. ಒನ್ಸ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮ ಗೋಲ್ಸ್ ಜೊತೆಗೆ ಅಲೈನ್ ಆದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ.